ನಮಸ್ಕಾರ ಎಲ್ರಿಗೂ. ಹೊಸ ವೀಡಿಯೋ ಇದು ಎಲ್ಲಿ ಅಂತಂದರೆ ಕೊಟ್ಟಿಯೂರಲ್ಲಿ. ನೆನ್ನೆನೇ ಕೇಳಕ್ಕೆ ಬಂದಿದ್ದು. ಆ್ಯಕ್ಚುಲಿ ಫುಲ್ ರಶ್ ಇದ್ದು. ನೆನ್ನೆ ವೀಕೆಂಡ್ ಭಾನುವಾರ ಇತ್ತಲ್ಲ, ಸೊ ಅದಕ್ಕೆ ಇವತ್ತು ಸೋಮವಾರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಇನ್ನೊಂದು ಸ್ಪೆಷಲ್ ಏನಂತಂದರೆ ನಾನು ಬರ್ತಾ ದಿನವೇ ದೇವ್ರಿಗೆ ದರ್ಶನ ಮಾಡೋಕ್ಕದು ಫಸ್ಟ್ ಟೈಮ್ ಹೋಗ್ತಾಯಿದ್ದೀವಿ. ನೋಡೋಣ, ಎಲ್ಲರೂ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಆಲ್ರೆಡಿ. ಜನ ಎಲ್ಲ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಜನ ಜಾಸ್ತಿ ಇರೋದ್ರಿಂದ ಬ್ರಿಡ್ಜಲ್ಲೇ ಈ ಥರ ಎಲ್ಲ ಕಟ್ಟೆಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಸ್ಟ್ಯಾಂಡ್ ಇದೆಲ್ಲ ಮರಳಿನ ಮೂಟೆ. ಎಷ್ಟು ಜನ ಎಲ್ಲ ನೋಡ್ತಾ ಇರ್ಬೋದು, ಫುಲ್ ರಶ್ಶು. ಇಲ್ಲೇನೋ ಇವತ್ತು ಗೊತ್ತಿಲ್ಲ, ನಾವು ಬೆಳಗ್ಗೆ ಇನ್ನೂ ಹೋಗ್ತಾ ಇದ್ದೀವಿ. ನೀರೆಲ್ಲ ಹರಿತಾ ಇದೆ, ನೋಡೋಣ ಇನ್ನು ಹೆಂಗೇನಾಗುತ್ತೋ. ನಮ್ಮ ಜೊತೆಗೆ ನಾನು, ನಮ್ಮ ಶರತ್, ಅವ್ರ ಫ್ರೆಂಡ್ಸ್ RKG ಮತ್ತು ರಘು, ಮತ್ತು ಅಲ್ಲಿ ಮುಂದೆ ಇಬ್ರು ಹೋಗ್ತಾ ಇದ್ದಾರೆ. ಸುತ್ತ ನದಿ ಗೈಸ್. ಏನಂತಂದರೆ ಗೈಸ್, ಇಷ್ಟೊಂಥರ ಜನ ಬಂದಿದ್ದಾರೆ. ಆದರೆ ನಿಜ ಹೇಳ್ಬೇಕು ಅಂತಂದರೆ ಕೊಟ್ಟಿಯೂರು ಯಾವುದೇ ಥರ ಟೂರಿಸ್ಟ್ ಪ್ಲೇಸ್ ಅಲ್ಲ. ಹೋದ ವರ್ಷ ನಮ್ಮ D-Boss ಅವರು ಬಂದಿದ್ರು, ಸೊ ಆ ಹೋದ ವರ್ಷ ಪೂರ್ತಿ ಜನ ಎಲ್ಲ ಬಂದಿದ್ರು. ಅದನ್ನ ನಂಬ್ಕೊಂಡು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜನಗಳು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಈ ಟೈಮಲ್ಲಿ 28 ದಿನ ವಿಶಾಖ ಮಹೋತ್ಸವ ಅಂತ ಇಲ್ಲಿ ಮಾಡ್ತಾರೆ. ಇಷ್ಟು ವರ್ಷ ಯಾರು ಹೋಗ್ದಿಲ್ಲಿದ್ದವರು ಇವಾಗ ಎಲ್ಲರೂ ಹೋಗ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದವರೇ ಅಲ್ಲಿ ಮುಕ್ಕಾಲು ಭಾಗ ಜನ ಇರ್ತಾರೆ. ಹೋದ ವರ್ಷನೇ ಆಲ್ರೆಡಿ ಸುಮಾರು ಜನ ಹೋಗಿದ್ರು. ಅದಕ್ಕೆ ಅಂತ ಈ ಸಲ ಸುಮಾರು ಜನ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅಂತಲೇ ಬೇರೆ ಬೇರೆ ಥರದ ವ್ಯವಸ್ಥೆ ಎಲ್ಲ ಅವ್ರು ಮಾಡಿದ್ರು. ಅದು ಏನಂತಂದ್ರೆ ಕ್ಯೂ ಸಿಸ್ಟಮ್ ಇತ್ತು. ಎಲ್ಲರೂ ಕ್ಯೂ ಅಲ್ಲೇ ಬಂದು ದರ್ಶನ ಮಾಡಬೇಕು. ಏನಂತಂದ್ರೆ ಒಂದ್ಸಲ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡಿ ಅಂತಂದ್ರೆ ದರ್ಶನ ಮಾಡೋದಕ್ಕೆ ಮಿನಿಮಮ್ ಅಂತಂದ್ರೆ ಒಂದು 3 ರಿಂದ 4 ಅವರ್ ಬೇಕು. ಅದು ಏನಂತಂದ್ರೆ ಜಾಸ್ತಿ ಜನ ಇಲ್ದಾಗ, ಅಕಸ್ಮಾತ್ ಜಾಸ್ತಿ ಜನ ಇದ್ರು ಈ ವೀಕೆಂಡ್ ಅಲ್ಲಿ ಹೋದ್ವಿ ಅಂತಂದ್ರೆ ಒಂದು 8 ರಿಂದ 9 ಅವರ್ ದರ್ಶನಕ್ಕೆ ಬೇಕೇ ಬೇಕಾಗುತ್ತೆ ಟೈಮು. ನಾವು ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದೇನು ಅಂತಂದ್ರೆ ಮೊನ್ನೆ ವೀಕೆಂಡ್ ಅಲ್ಲಿ ಅಲ್ಲಿ ಸುತ್ತಮುತ್ತ ಇದ್ದ ಟೂರಿಸ್ಟ್ ಪ್ಲೇಸ್ ಗಳನ್ನ ಸುತ್ತಾಡ್ದು ಸೋಮವಾರ ಬೆಳಗ್ಗೆನೆ ಎದ್ಬಿಟ್ಟು ಸೀದಾ ದರ್ಶನ ಮಾಡಕ್ಕೆ ಅಂತ ಬಂದು. ನಾವು ಬಂದಾಗ್ಲೇ ಇಷ್ಟೊಂಥರ ಜನ ಇದ್ರು. ಅಲ್ಲಿರೋರು ಹೇಳ್ತಾ ಇದ್ರು ಇದೇ ಕಡಿಮೆ, ಇನ್ನೂ ಜಾಸ್ತಿ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಗೈಸ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೇ ಇರ್ತೀರಾ, ಕರ್ನಾಟಕದವ್ರು ಯಾರು ಅಲ್ಲಿಗೆ ಹೋಗ್ಬಿಡಿ ಹಂಗೆ ಹಿಂಗೆ ದೂಕ್ತಾ ಇದಾರೆ, ಅದನ್ನ ಮಾಡ್ತಾ ಇದಾರೆ ಅಂತ ಸುಮಾರು ಜನ ರೀಲ್ಸ್ ಗಳು ಮಾಡಿ ಹಾಕಿದ್ದಾರೆ. ಒಂದು ವಿಚಾರ ನನ್ಗನ್ಸಿದೇನು ಅಂತಂದ್ರೆ ಗೈಸ್, ಇವಾಗ ನಮ್ಮ ಹಳ್ಳಿಗಳಲ್ಲಿ ನಮ್ಮೂರ್ ಕಡೆ ಹೆಂಗೆ ಎಲ್ಲ ಊರಲ್ಲೂ ಅವ್ರವ್ರದೇ ಆದಂತ ಒಂದು ಗ್ರಾಮ ದೇವತೆ ಇರುತ್ತೆ, ಅದೇ ರೀತಿ ಕೊಟ್ಟಿಯೂರಲ್ಲೂ ಸಹ ಈ ಶಿವನ ದೇವಸ್ಥಾನ. ಇವಾಗ ನಮ್ಮೂರಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಇಷ್ಟ ದಿನ ಇಲ್ದಿದ್ದ ಜನ ಸಾವಿರಾಂತರ ಜನ ಅಲ್ಲ ಲಕ್ಷಾಂತರ ಜನ ಒಂದೇ ಸಲ ಬರ್ತಾರೆ ಅಂತಂದ್ರೆ ಯಾವ ತರ ಆಗ್ಬೋದು ಹೇಳ್ರಿ. ಅದೆಲ್ಲ ಅವ್ರಿಗೆ ಗೊತ್ತಿತ್ತು. ಹೋದ್ ಸಲನೇ ಅಷ್ಟೊಂಥರ ಜನ ಬಂದಿದ್ರು. ಈ ವರ್ಷ ಇನ್ನೂ ಜನ ಬರ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಎಲ್ಲಾ ತರದ ಫೆಸಿಲಿಟಿ ಕೂಡ ಮಾಡಿದ್ರು. ಆದ್ರೆ ಅವ್ರು ಅಂದ್ಕೊಂಡಿದ್ಕಿಂತ ಸುಮಾರು ಜನಗಳು ಈ ವರ್ಷ ಹೋಗ್ತಾ ಇದ್ದಾರೆ. ಇವಾಗ ಬೇರೆ ದೇವಸ್ಥಾನಗಳು ಅಂತಂದ್ರೆ ಜಾಗ ಸುತ್ತಮುತ್ತ ಎಲ್ಲ ಚೆನ್ನಾಗಿರುತ್ತೆ, ಜನಗಳನ್ನೆಲ್ಲ ಆರಾಮ್ಸಾಗಿ ಅವಾಯ್ಡ್ ಮಾಡ್ಬೋದು. ಆದ್ರೆ ಈ ದೇವಸ್ಥಾನ ಒಂದು ಕಾಡೊಳಗೈತೆ. ಅದು ಆ ದೇವಸ್ಥಾನ ಸುತ್ತ ಜಾಗ ನೋಡಿ ಇಷ್ಟೇ ಇರೋದು. ಇದ್ರ ಮಧ್ಯೆ ಅವ್ರನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತು. ಅದ್ರಲ್ಲೂ ನಮ್ಮ ಕರ್ನಾಟಕದಿಂದ ಹೋಗಿರೋ ಸುಮಾರು ಜನ ಕ್ಯೂ ಅಲ್ಲಿ ಅಂದ್ರೆ ಒಂದು 7-8 ಅವರು ಕಾದ್ಬಿಟ್ಟು ಬಂದಿರ್ತಾರಲ್ಲ, ಅವ್ರ ಮಧ್ಯೆ ನುಸ್ಬಿಟ್ಟು ಅವ್ರ ಜೊತೆ ದರ್ಶನ ಮಾಡಕ್ ಹೋಗ್ತಾ ಇದ್ರು. ಆದ್ರೆ ಆ ದೇವಸ್ಥಾನ ನೋಡ್ಕೊಳಕ್ಕೆ ಅಂತ ಸುಮಾರು ಜನ ಬಿಟ್ಟಿದ್ರಲ್ಲ, ಅವರೆಲ್ಲ ಅವ್ರನ್ನ ತಿಳ್ಬಿಟ್ಟು ಆಗ್ತಾ ಇದ್ರು. ಇದಕ್ಕೆ ನಮ್ಮ ಕರ್ನಾಟಕದಿಂದ ಹೋಗಿದ್ದ ಜನ ಇವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಯಾವುದೋ ಒಂದು ಊರಲ್ಲಿ ದೇವರಿಗೆ ಅವರು ಪೂಜೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಲಕ್ಷಾಂತರ ಜನ ಬಂದ್ಬಿಟ್ಟು ಅವ್ರ ಆಚರಣೆಗಳಿಗೆ ಪೂಜೆಗೆ ಎಲ್ಲದಕ್ಕೂ ಅವರು ತೊಂದರೆ ಮಾಡ್ತಾ ಇದಾರೆ ಅಂತಂದ್ರೆ ಅವಾಗ ಅವ್ರ ರಿಯಾಕ್ಷನ್ ಯಾವ ತರ ಇರುತ್ತೋ ಅಲ್ಲಿ ಕೂಡ ಅದೇ ತರ ಆಗಿತ್ತು. ಇವಾಗ ಜಾಗ ಏನೋ ಫುಲ್ ಅಗ್ಲ ಇತ್ತು ಅಂತ ಅಂದ್ರೆ ಹೆಂಗೋ ಪೊಲೀಸ್ ಅವ್ರು ಇವ್ರನ್ನೆಲ್ಲ ಕರ್ಸ್ಬಿಟ್ಟು ಜನಗಳನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಇಲ್ಲಿರೋದೇ ಇಷ್ಟ ಅಗ್ಲ ಜಾಗ. ಇಷ್ಟ ಅಗ್ಲದಲ್ಲೇ ನಾವು ಅದೆಲ್ಲ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕಷ್ಟ. ಅದ್ರಲ್ಲೂ ಏನಂತಂದ್ರೆ ಸುಮಾರು ಜನ ವೀಕೆಂಡ್ ಅಲ್ಲಿ ಬಂದಿರೋರೆಲ್ಲ ಈ ಕ್ಯೂ ಅಲ್ಲಿ ಹೋಗೋಕ್ ಜಾಗ ಇಲ್ದಲೆ ಎಕ್ಸಿಟ್ ಗೇಟ್ ಇಂದ ಬಂದು ಆ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ ಅವ್ರ ಒಳಗಡೆಗೆ ಸೇರ್ಕೊಳಕ್ ಹೋಗಿದ್ದಾರೆ. ಅವಾಗ ನೀವು ಆಸ್ ಯೂಶುವಲ್ ನೋಡೇ ಇರ್ತೀರಾ ಈ ತರ ಎಲ್ಲ ತಿಳ್ಬಿಟ್ಟು ಹಾಕೋದು. ಸೊ ಇದನ್ನ ಹಾಕಿದ್ದಾರೆ, ರೆಸ್ಪೆಕ್ಟ್ ಇಲ್ಲ ಕರ್ನಾಟಕದವ್ರಿಗೆ ಯಾರಿಗೂ ಅಂತ ಹೇಳ್ಬೇಕು ಅಂತಂದ್ರೆ ಅವ್ರ ಆಚರಣೆಗಳಿಗೆ ಅವ್ರ ಪದ್ಧತಿಗೆ ತೊಂದರೆ ಮಾಡ್ತಿರೋರೆ ನಾವಾಗಿರೋದ್ರಿಂದ ನಾವ್ ಇದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಎಲ್ರಿಗೂ ಕೂಡ ಆಸೆ ಇರುತ್ತೆ ಏನಂತಂದ್ರೆ ವರ್ಷದಲ್ಲಿ ಬರೀ 28 ದಿನ ಬಾಗ್ಲು ತೆಗ್ದಿರೋದು, ಸೊ ಎಲ್ರು ಹೋಗ್ಬಿಟ್ಟು ನೋಡ್ಕೊಂಡ್ ಬರೋಣ, ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಆಸೆ ಇರುತ್ತೆ. ಆದ್ರೆ ಸಿಚುವೇಶನ್ ಈ ತರ ಕ್ರಿಯೇಟ್ ಆಗುತ್ತೆ. ಯಾರ್ದು ತಪ್ಪು ಯಾರ್ದು ಸರಿ ಏನು ಹೇಳೋದಿಕ್ಕಾಗೋದಿಲ್ಲ. ಅವ್ರವ್ರಿಗೆ ನಾವೇ ಸರಿ ನಾವೇ ತಪ್ಪು ಅಂತ ತಿಳ್ಕೊತಾರೆ. ಆಮೇಲೆ ಗೈಸ್, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಕೇರಳದಲ್ಲಿ ಸುಮಾರು ಪ್ರಸಿದ್ಧ ದೇವಸ್ಥಾನಗಳಿದಾವೆ. ಎಲ್ಲಾ ದೇವಸ್ಥಾನಗಳಿಗೂ ಅದಕ್ಕೆ ಆದಂತ ಒಂದು ಇತಿಹಾಸ ಇದೆ, ಹಿಸ್ಟ್ರಿ ಕೂಡ ಇದೆ. ಹಾಗೆ ಈ ಕಣ್ಣೂರಲ್ಲಿರೋ ಕೊಟ್ಟಿಯೂರು ದೇವಸ್ಥಾನಕ್ಕೂ ಒಂದು ಅದರದೇ ಆದಂತ ಒಂದು ಹಿಸ್ಟ್ರಿ ಇದೆ. ಏನಂತಂದ್ರೆ ಇದು ದೇವಸ್ಥಾನ ಬಂದ್ಬಿಟ್ಟು ಯಾವುದೇ ಕಟ್ಟಡ ಬಿಲ್ಡಿಂಗ್ ಇಂದ ಆಗಿಲ್ಲ, ಬರೀ ತೆಂಗಿನ ಗರಿಯಿಂದ ಮಾತ್ರ ಮಾಡಿದ್ದಾರೆ, ಗುಡ್ಸ್ಲೆ ತರ. ಈ ದೇವಸ್ಥಾನ ಒಂದಾದ್ರೆ ಇದ್ರದೇ ಇನ್ನೊಂದು ದೇವಸ್ಥಾನ ಇದೆ. ಇದು ವರ್ಷದಲ್ಲಿ 11 ತಿಂಗಳು ಮಾತ್ರ ತೆಗ್ದಿರುತ್ತೆ. ಇನ್ನ 1 ತಿಂಗಳ ಕಾಲ ಎಲ್ಲಿರುತ್ತೆ ಅಂತಂದ್ರೆ ಆ ದೇವ್ರನ್ನ ತಗೊಂಬಂದು ಇಲ್ಲಿ ಇದ್ರ ಹತ್ರ ಇಟ್ಟಿರ್ತಾರೆ. ಸೊ 28 ದಿನಗಳ ಕಾಲ ಇಲ್ಲಿ ದೇವಸ್ಥಾನ ಓಪನ್ ಇರುತ್ತೆ, ಅಲ್ಲಿ ಕ್ಲೋಸ್ ಇರುತ್ತೆ. ವರ್ಷದಲ್ಲಿ ಕೇವಲ 28 ದಿನಗಳ ಕಾಲ ಮಾತ್ರ ಬಾಗ್ಲು ತೆಗ್ದಿರೋ ಒಂದೇ ದೇವಸ್ಥಾನ ಅಂತಂದ್ರೆ ಅದು ಈ ಕೊಟ್ಟಿಯೂರಲ್ಲಿರೋ ಈ ದೇವಸ್ಥಾನ. ಆಮೇಲೆ ಇದ್ ಬಿಟ್ರೆ ಈ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಇವಾಗ ನೀವೇನ್ ಈ ದೇವಸ್ಥಾನ ನೋಡ್ತಾ ಇದ್ದೀರಾ, ಈ ಜಾಗ ಯಕ್ಷ ಮಹಾರಾಜ ಯಜ್ಞ ಮಾಡ್ತಿದ್ದಂತ ಜಾಗ ಆಗಿರುತ್ತೆ. ಮತ್ತೆ ಇದೇ ಜಾಗದಲ್ಲಿ ಸತಿದೇವಿಯ ಬೆಂಕಿ ಒಳಗಡೆ ಆರ್ಬಿಟ್ಟು ಪ್ರಾಣನ ತ್ಯಾಗ ಮಾಡ್ತಾರೆ.
ಮತ್ತೆ ಈ ಸತೀದೇವಿ ಯಾರು ಅಂತ ಅಂದ್ರೆ ಈ ಯಕ್ಷ ಮಹಾರಾಜನ ಕೊನೆ ಮಗಳಾಗಿರ್ತಾಳೆ. ಈ ಸತೀದೇವಿ ಶಿವನ್ನ ಪ್ರೀತಿ ಮಾಡಿ ಮದ್ವೆ ಆಗಿರ್ತಾಳೆ. ಆದ್ರೆ ಯಕ್ಷ ಮಹಾರಾಜಂಗೆ ಇವರಿಬ್ರು ಒಂದಾಗೋದು ಮದ್ವೆ ಆಗೋದು ಒಂಚೂರು ಇಷ್ಟ ಆಗಿರಲ್ಲ. ಆದ್ರೆ ಸತೀದೇವಿ ಶಿವನ್ನ ಫುಲ್ ಇಷ್ಟ ಪಟ್ಬಿಟ್ಟು ಕೊನೆಗೆ ಇಬ್ರು ಮದ್ವೆ ಆಗ್ತಾರೆ. ಕೊನೆಗೂ ಯಕ್ಷ ಮಹಾರಾಜಂಗೆ ಇಷ್ಟ ಇಲ್ಲ ಅಂತಂದ್ರೆ ಇವರಿಬ್ರು ಒಂದಾಗ್ತಾರೆ. ಇದೆಲ್ಲ ಮುಗ್ದಾದ್ಮೇಲೆ ಒಂದ್ಸಲ ಯಕ್ಷ ಮಹಾರಾಜ ದೊಡ್ಡದಾಗಿ ಯಾಗ ಮಾಡ್ಬೇಕು ಅಂತ ತಯಾರು ಮಾಡ್ತಾ ಇರ್ತಾರೆ. ಅವಾಗ ಫುಲ್ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡ ಯಾಗ ಮಾಡ್ಬೇಕು ಅಂತ ತಯಾರಾಗಿರ್ತಾರೆ. ಆ ಯಕ್ಷ ಮಹಾರಾಜ ಆ ಯಾಗಕ್ಕೆ ಎಲ್ಲಾ ದೊಡ್ಡ ದೊಡ್ಡ ದೇವತೆಗಳನ್ನ ಎಲ್ಲಾರನ್ನೂ ಆಹ್ವಾನ ಮಾಡಿರ್ತಾನೆ. ಆದ್ರೆ ಈ ಶಿವ ಮತ್ತೆ ಸತೀದೇವಿನ ಮಾತ್ರ ಕರ್ದಿರೋದಿಲ್ಲ. ಅದಾದ್ಮೇಲೆ ಸತೀದೇವಿಗೆ ಈ ವಿಚಾರ ಗೊತ್ತಾಗುತ್ತೆ, ಯಾಗ ಮಾಡ್ತಿದ್ದಾರೆ ನನ್ನ ಕರ್ದಿಲ್ಲ ಅಂತ. ಅವಾಗ ಸತೀದೇವಿ ನಾನು ಈ ಯಾಗಕ್ಕೆ ಹೋಗ್ಬೇಕು ಅಂತ ಶಿವ ದೇವ್ರ ಹತ್ರ ಕೇಳಕ್ಕೆ ಅಂತ ಹೋಗ್ತಾರೆ. ಫಸ್ಟ್ ಶಿವ ಇಲ್ಲ ಅಂತ ಹೇಳಿರ್ತಾರೆ. ಕೊನೆಗೆ ಹೋಗು ಅಂತ ಹೇಳ್ತಾರೆ. ಆದ್ರೆ ಶಿವ ಸತೀದೇವಿ ಹೋಗ್ಬೇಕಾದ್ರೆ ಒಂದು ಕಂಡೀಷನ್ ಅಡ್ಡ ಇಡ್ತಾರೆ. ಅದೇನಂತ ಅಂದ್ರೆ ನೀನು ಆ ಯಾಗಕ್ಕೆ ಹೋದಾಗ ನಿಮ್ಮ ಅಪ್ಪ ಯಕ್ಷ ಮಹಾರಾಜ ನಿನ್ನ ಪ್ರೀತಿಯಿಂದ ಆಹ್ವಾನ ಮಾಡ್ಕೋಬೇಕು, ಅವರು ನಿನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ವಾಪಸ್ ಬರ್ಲೇಬೇಡ ಅಂತ ಶಿವ ದೇವ್ರು ಹೇಳ್ಬಿಟ್ಟು ಕಳ್ಸಿರ್ತಾರೆ. ಆದ್ರೆ ಸತೀದೇವಿ ಅವರು ಅಲ್ಲಿಗೆ ಹೋದಾಗ ಅವ್ರಿಗೆ ಏನು ರೆಸ್ಪೆಕ್ಟ್ ಇರೋದಿಲ್ಲ. ಹೋದ್ರು ಮಾತು ಕೂಡ ಆಡ್ಸೋದಿರಲ್ಲ. ಸ್ವಂತ ಮಗಳು ಅಂತಲೂ ಅಂದ್ಕೊಂಡ್ರು ಕೂಡ ಅವ್ರು ಏನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿರಲ್ಲ, ಏನು ಮಾತು ಆಡ್ಸಿರಲ್ಲ. ಆದ್ರೆ ಸತೀದೇವಿಗೆ ಇದು ತುಂಬಾನೇ ಬೇಜಾರಾಗುತ್ತೆ. ಒಂದ್ ಕಡೆ ಅವ್ರ ಅಪ್ಪ ಅವ್ರನ್ನ ಮಗಳು ಅಂತ ಸ್ವೀಕಾರ ಮಾಡಿರೋದಿಲ್ಲ, ಇನ್ನೊಂದ್ ಕಡೆ ಶಿವ ದೇವರು ಬೇರೆ ಕಂಡೀಷನ್ಸ್ ಹಾಕಿರ್ತಾರೆ. ನಿನ್ನೇನಾದ್ರೂ ಅವ್ರು ಪ್ರೀತಿಯಿಂದ ಒಪ್ಕೊಳ್ಳಿಲ್ಲ ಅಂದ್ರೆ, ಪ್ರೀತಿಯಿಂದ ಬರ್ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನೀನು ವಾಪಸ್ ಬರ್ಲೇಬೇಡ ಅಂತ ಹೇಳಿರ್ತಾರೆ. ಇವಾಗ ಏನ್ ಮಾಡ್ಬೇಕು ಅಂತ ಸತೀದೇವಿಗೆ ಕರೆಕ್ಟ್ ಆಗಿ ತಿಳಿದಲೆ. ಇವಾಗ ಅವ್ರ ಅಪ್ಪನೂ ಕೂಡ ಅವ್ರನ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ, ಮತ್ತೆ ಶಿವ ದೇವ್ರ ಕಂಡೀಷನ್ ಬೇರೆ ಈ ತರ ಇತ್ತು. ಇವಾಗ ಸತೀದೇವಿ ಅವರು ಅವ್ರ ಅಪ್ಪ ದೊಡ್ಡದಾಗಿ ಯಾಗ ಮಾಡ್ತಿರ್ತಾರಲ್ಲ, ಅದ್ರದ್ದು ಓಮತ್ಕೊಂಡ ಇರುತ್ತಲ್ಲ, ಅದ್ರೊಳಗಡಿಕೆ ಬಿದ್ದು ಪ್ರಾಣನ ತ್ಯಜಿಸ್ತಾರೆ. ಸತೀದೇವಿ ಪ್ರಾಣನ ತ್ಯಜಿಸಿದ್ಮೇಲೆ ಈ ವಿಷಯ ಶಿವ ದೇವರಿಗೆ ಗೊತ್ತಾಗುತ್ತೆ. ಅವಾಗ ಶಿವ ಫುಲ್ ಕೋಪ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಜಡೆನ ತೆಗ್ದಿ ನೆಲಕ್ಕೆ ಕುಗ್ತಾರೆ. ಅವಾಗ ಸೃಷ್ಟಿ ಆಗದೆ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಿ ದೇವರು. ಅವರು ಸೃಷ್ಟಿ ಆದ್ಮೇಲೆ ಶಿವ ಅವರಿಬ್ಬರಿಗೂ ಆದೇಶ ಮಾಡ್ತಾನೆ, ಅವ್ರ ಅಪ್ಪ ಮಾಡ್ತಿರೋ ಯಾಗದ ಹತ್ರ ಹೋಗ್ಬಿಟ್ಟು ಫುಲ್ ಎಲ್ಲ ನಾಶ ಮಾಡ್ಬಿಟ್ಟು ಬನ್ನಿ ಅಂತ. ಶಿವ ದೇವರು ಹೇಳಿದ್ದೆ ತಡ ಅವಾಗ ಇವರಿಬ್ರು ಹೋಗ್ಬಿಟ್ಟು ಯಕ್ಷ ಮಹಾರಾಜ ಮಾಡ್ತಿದ್ದ ಯಾಗನ ಫುಲ್ಲು ನಾಶ ಮಾಡಾಕ್ ಬಿಡ್ತಾರೆ. ನಾಶ ಮಾಡೋದ್ರ ಜೊತೆಗೆ ದಕ್ಷ ಮಹಾರಾಜನ್ ತಲೆನೇ ಸಹ ಕಟ್ ಮಾಡಾಕ್ ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಈ ಯಾಗ ನಿಂತ್ರೆ ತುಂಬಾನೇ ತೊಂದರೆ ಆಗುತ್ತೆ ಲೋಕಕ್ಕೆಲ್ಲ ಅಂತ ಅಂದ್ಬಿಟ್ಟು ಬ್ರಹ್ಮ ದೇವರು ಮತ್ತೆ ವಿಷ್ಣು ದೇವರು ಶಿವನ ಹತ್ರ ಹೋಗ್ಬಿಟ್ಟು ಫುಲ್ಲು ಅವ್ರನ್ನ ಕಂಟ್ರೋಲ್ ಮಾಡಕ್ ಇದು ಮಾಡ್ತಾರೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಶಿವ ದೇವರು ಫುಲ್ಲು ಕೂಲ್ ಆಗಿ ಅದಾದ್ಮೇಲೆ ಆ ದಕ್ಷ ಮಹಾರಾಜಂಗೆ ಯಾವ್ದೋ ಒಂದು ಕುರಿ ತಲೆನ ಕಟ್ ಮಾಡ್ಕೊಂಡು ತಗೊಂಬಂದು ಇಟ್ಟು ಅದಕ್ಕೆ ಪುನರ್ಜನ್ಮ ಕೊಡ್ತಾರೆ. ಅದೆಲ್ಲ ಆದ್ಮೇಲೆ ಯಾಗ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಇವಾಗ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರೋ ಈ ಜಾಗದಲ್ಲಿ ಶಿವ ತನ್ನ ಸತಿನ ಕಳ್ಕೊಂಡಿದ್ದ ಜಾಗ ಇದಾಗಿತ್ತು ಈ ದೇವಸ್ಥಾನದ ಹಿಸ್ಟ್ರಿ. ನಾನ್ ತಿಳ್ಕೊಂಡಿರೋ ಪ್ರಕಾರ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ನಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದ್ ಬಿಟ್ರೆ ನನಗೆ ಈ ದೇವಸ್ಥಾನದ ಹತ್ರ ಇಷ್ಟ ಆಗಿದ್ದೇನು ಅಂತಂದ್ರೆ ಇದ್ರ ಸುತ್ತಮುತ್ತ ಇರೋ ಪ್ರಕೃತಿ ನೇಚರ್ ನನ್ಗಂತೂ ನಿಜ ತುಂಬಾನೇ ಇಷ್ಟ ಆಯ್ತು. ಈ ದೇವಸ್ಥಾನ ಪ್ಯೂರ್ಲಿ ಕಾಡಲ್ಲಿರೋದ್ರಾಗಿರೋದ್ರಿಂದ ಈ ಮರಗಳು ಗಿಡಗಳೆಲ್ಲ ಮಸ್ತಾಗಿ, ಅದ್ರಲ್ಲೂ ಅದೇ ಟೈಮಲ್ಲಿ ಮಳೆ ಬೇರೆ ಬರೋದು ಎಲ್ಲ ಮಸ್ತಾಗಿತ್ತು ವ್ಯೂ ಅಂತೂ. ಆ ದೇವಸ್ಥಾನದ ಪಕ್ಕದಲ್ಲೇ ನದಿ ಕೂಡ ಹರಿಯುತ್ತೆ, ಅಲ್ಲಂತೂ ಇದ್ದಿದ್ದು ಸಖತ್ ಅನ್ಕೊಳ್ಳಿ. ಈ ಜಾಗದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಒಂದೇ ರೀತಿ ಆಗಿರುತ್ತೆ. ಹಿಮ ಬೀಳ್ತಲೇ ಇರುತ್ತೆ ಎನಿ ಟೈಮು. ಈ ದೇವಸ್ಥಾನ ಒಂದ್ ಕಡೆ ಆದ್ರೆ ಇದ್ರ ಸುತ್ತಮುತ್ತ ಇರೋ ಮರಗಳು ಗಿಡಗಳು ಅದರಲ್ಲೂ ಈ ದೇವಸ್ಥಾನನ ಈ ತೆಂಗಿನ ಗರಿಯಿಂದ ಕಟ್ಟಿದ್ದಾರೆ ಗುಡ್ಸು ತರ. ಇದಂತೂ ಎಲ್ರಿಗೂ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಮತ್ತೆ ಇದ್ರ ಸುತ್ತ ಬೇರೆ ಬೆಟ್ಟ ಗುಡ್ಡಗಳು, ಅದಂತೂ ಇದ್ದಿದ್ದು ಮಸ್ತಾಗಿ ಕಾಣ್ತಾ ಇದೆ ಮಾತ್ರ. ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಕಮೆಂಟ್ ಮಾಡಿ, ಮತ್ತೆ ಮತ್ತಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.